ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಹೊಸ ಥರ ಕಾಮಿಡಿಯಾಗಿ ಎಂಟರ್ಟೈನ್ಮೆಂಟ್ ಆಗಿರಬೇಕು ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಇಲ್ಲ ಹೋದ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸದ ತರಿತಿರ್ತೀನಿ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಟೈಮ್ ಈಸ್ ಅ ವೆರಿ ಪ್ರೀಷಿಯಸ್ ಥಿಂಗ್ ಇನ್ ದ ಹೋಲ್ ವರ್ಲ್ಡ್ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಇದು ಹೆಂಗೆ ಅಂದರೆ ದ ಕಿಡ್ನ್ಯಾಪ್ ಕಿಯಾಸ್ ಅಂತ. ಕಿಯಾಸ್ ಅಂದರೆ ಕಿರಿಕ್, ಕಿಡ್ನ್ಯಾಪ್ ಕಿರಿಕ್ ಅಂತ ಕನ್ನಡದಲ್ಲಿ ಹೇಳ್ಬೋದು. ಓಕೆ, ಇದರಲ್ಲಿ 3 ಕ್ಯಾರೆಕ್ಟರ್ಸ್ ಇರ್ತಾರೆ. ರಾಜು ದ ಮಾಸ್ಟರ್ ಮೈಂಡ್, ಕುಮಾರ್ ದ ನರ್ವಸ್ ಪಾರ್ಟ್ನರ್, ಥರ್ಡ್ ದ ವಿಕ್ಟಿಮ್ ಆನ್ ದ ಟಾರ್ಗೆಟ್. ಅಂದರೆ ಇವನಿಗೆ ರಾಜು ಹೆಂಗೆ ಅಂದರೆ ಇವನಿಗೆ ಶ್ರೀಮಂತನಾಗಲು ಕಿಡ್ನ್ಯಾಪ್ ಮಾಡಬೇಕು ಎಂಬ ಹುಚ್ಚು ಪ್ಲ್ಯಾನ್ ಬರುತ್ತೆ. ಓಕೆ, ಸೆಕೆಂಡ್ ಕುಮಾರ್ ಅಂತ. ಫಸ್ಟ್ ಒಂದು ರಾಜು, ಸೆಕೆಂಡ್ ಕುಮಾರ್. ರಾಜು ಮಾಸ್ಟರ್ ಮೈಂಡು, ಕುಮಾರು ದ ನರ್ವಸ್ ಪಾರ್ಟ್ನರ್. ಇವನಿಗೆ ಕಿಡ್ನ್ಯಾಪ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಭಯದಲ್ಲೇ ಇರುತ್ತಾನೆ. ಸೋಮು ದ ವಿಕ್ಟಿಮ್ ಆನ್ ದ ಟಾರ್ಗೆಟ್ ಅಂತ. ಓಕೆ, ಇವನು ಒಬ್ಬ ಶ್ರೀಮಂತನ ಮಗ ಅಂದುಕೊಂಡು ಕಿಡ್ನ್ಯಾಪ್ ಮಾಡ್ತಾರೆ. ಆದರೆ ಇವನು ಅವನಿಗಿಂತ ದೊಡ್ಡ ಕಿಲಾಡಿ. ಈಗ ಇದು ಓಕೆ, ಶುರು ಮಾಡೋಣ. ಸನ್ನಿವೇಶ ಹೆಂಗಿದೆ ಅಂದರೆ, ಹಳೆಯ ಪಾಳು ಬಿದ್ದ ಮನೆಯಲ್ಲಿ ರಾಜು ಮತ್ತು ಕುಮಾರ್ ಕಪ್ಪು ಬಟ್ಟೆ ಹಾಕಿಕೊಂಡು ನಿಂತಿರ್ತಾರೆ. ಓಕೆ, ರಾಜು, ನೋಡು ಕುಮಾರ್, ಇವತ್ತು ನಾವು ಆ ಸೋಮು ಅನ್ನೋದನ್ನು ಕಿಡ್ನ್ಯಾಪ್ ಮಾಡ್ತೀನಿ. ಅವನ ಹತ್ತಿರ ಕೋಟಿ ಹಣ ಇದೆ. ಕುಮಾರ್, ಅಲ್ಲ ರಾಜು, ಕಿಡ್ನ್ಯಾಪ್ ಮಾಡೋಕ್ಕೆ ಮೊದಲು ನಾವು ಏನಾದರೂ ತಿನ್ನೋಣ, ನನಗೆ ಭಯ ಆದರೆ ಹೊಟ್ಟೆ ಎಸಿತದೆ. ರಾಜು, ಸುಮ್ಮನಿಡು, ಕಿಡ್ನ್ಯಾಪ್ ಮಾಡೋದು ಅಂದರೆ ಒಂದು ಕಲೆ. ಮೊದಲು ಅವನಿಗೆ ಫೋನ್ ಮಾಡಿ ಬೆದರಿಸಬೇಕು. ಫೋನ್ ಮಾಡ್ತಾವಣಿ. ಟಿಂಗ್ ಟಾಂಗ್ ಟಿಂಗ್ ಟಾಂಗ್ ಟಿಂಗ್ ಟಾಂಗ್. ಲೇ ಸೋಮು, ನೀನು ಈಗ ನಮ್ಮ ವಶದಲ್ಲಿದ್ದೀಯಾ? ಸೋಮು, ಇಂದಿನಿಂದ ಬಂದ ರಾಜು ಹೆಗಲ ಮೇಲೆ ಕೈ ಹಾಕ್ತಾನೆ. ಯಾವ ವಶದಲ್ಲಿದ್ದೇನೆ ರಾಜಣ್ಣ? ನಾನು ನಿಮ್ಮ ಹಿಂದೆನೇ ಇದ್ದೇನಲ್ವಾ? ರಾಜು ಬೆಚ್ಚಿ ಬಿದ್ದು, ಅಯ್ಯೋ, ಇವನು ಇಲ್ಲಿಗೆ ಹೇಗೆ ಬಂದ ಕುಮಾರ್? ಬೇಗ ಹಗ್ಗ ತಗೊಂಡು ಇವನನ್ನು ಕಟ್ಟು. ಸೊ ಈ ಸನ್ನಿವೇಶ ನಾನೇನು ಹೇಳಿದ್ದೇನೆ ನಿಮ್ಗೆ ಅರ್ಥವಾಗಿದೆ. ಇನ್ನು ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡಿ ಕೇಳಿಸ್ಕೊಳ್ಳಿ. ಓಕೆ, 3 ಜನ ಇರ್ತಾರೆ, ರಾಜು, ಕುಮಾರ್ ಮತ್ತು ಇನ್ನೊಬ್ಬ ಕಿಲಾಡಿ. ಅವ್ನಿಗೆ ಎಲ್ರಿಗಿಂತ ಕಿಲಾಡಿ ಇರ್ತಾನಲ್ವ, ಅವನು ಶ್ರೀಮಂತ ಮಗ ಅಲ್ವಾ. ಸೊ ಅವನೇನು ಮಾಡ್ತಾರೆ, ಅವ್ನು 3 ಜನ ಬರ್ತಾನೆ. ಅಷ್ಟು ಸಂಭಾವನೆ ನಡೆಯುತ್ತೆ, ಅವ್ರಿಬ್ಬರ ಮಧ್ಯೆ ಸಮಾವೇಶ ನಡೆಯುತ್ತೆ. ಕೆಲವು ಮಾತಾಗುತ್ತೆ, ನನಗೆ ಹೇಳ್ದಂಗೆ ಒಂದು 1 ಮಿನಿಟ್ ಬ್ಯಾಕ್ ಹೇಳ್ದಂಗೆ ಅದು ನಡೆಯುತ್ತೆ. ಒಂದು ಕಾಮಿಡಿ ನಡೆಯುತ್ತೆ. ಆದರೆ ಅದರಲ್ಲಿ ಒಂದು ಗುಟ್ಟಿದೆ. ಆ ಗುಟ್ಟು ಏನು? ಅದೊಂದು ಏನಂತಾರೆ, ಸ್ಯಾನಿಟಿ ಅಂತ ಹೇಳ್ತಾರಲ್ವ, ಸ್ಯಾನಿಟಿ. ಅದು ಏನು ಅಂತ ನೀವು ಪ್ಲೀಸ್ ಕಮೆಂಟಲ್ಲಿ ಹಾಕಿ ನೋಡೋಣ. ಎಷ್ಟು ಜನಕ್ಕೆ ನಾನು ಮಾಡೋ ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡ್ರೆ ಅದಕ್ಕೆ ಹೇಳ್ಬೋದು, ಗುರು ನೀನು ಮಾಡೋದಾಗ ತುಂಬ ಒಗ್ಗಟ್ಟಾಗಿರುತ್ತೆ, ಯಾರು ಮಾಡ್ತಾರೆ. ಆದರೆ ನನಗೆ ಅದೊಂದು ಸ್ಫೂರ್ತಿ ಬಿಡು. ಯಾರೇ ಕೇಳ್ತೀವಿ ಅದು ನಾನು ನಿಂಗೆ ಹೇಳ್ತಿದ್ದೀವಿ. ಈಗ ಒಬ್ಬರು ಕೇಳಿದ್ದಾರೆ, ನಾನು ಹೇಳ್ದಂಗೆ. ಈಗ ಒಬ್ಬರು ಕೇಳಿದ್ರು, ನನ್ನನ್ನು ನೋಡ್ತಾವಾಗ ನನ್ನ ಆನ್ಸರ್ ಇದಾಗಿರುತ್ತೆ. ಏನಂದರೆ, ಬ್ರೋ, ಈಗ ನೀವು ಹಂಗೆ ಕೇಳಿದ್ರೆ ನನಗೆ ಸ್ಫೂರ್ತಿ ಬರೋದು. ಆ ಸ್ಫೂರ್ತಿ ಬಂದರೆ ನಾನು ಮುಂದಕ್ಕೆ ಬೆಳೆದ್ರೆ ನನಗೂ ನಮ್ಮ ಮೇಲೆ ನಂಬಿಕೆ ಬರುತ್ತೆ. ನಾನು ಒಳ್ಳೆ ಆ್ಯಕ್ಟರ್ ಆಗ್ತೀನಿ ಮುಂದೆ, ಒಳ್ಳೆ ಯೂಟ್ಯೂಬರ್ ಆಗ್ತೀನಿ ಮುಂದೆ ಅಂತ ಗೊತ್ತಾಗುತ್ತೆ ನನಗೂ. ಸೊ ನೀವು ಕೆಳಗಡೆಯಿಂದ ಬೂಸ್ಟ್ ಮಾಡಿದ್ರೆ ನಾನು ಮೇಲಕ್ಕೆ ಹೋಗೋದು. ನೀವೇನಾದರೂ ಮೇಲ್ಗಡೆಯಿಂದ ಬೂಸ್ಟ್ ಮಾಡಿದ್ರೆ ಎಲ್ಲಿ ಹೋಗ್ತೀನಿ ಅಂತ ನಿಮಗೆ ಗೊತ್ತು. ಆದರೆ ಮಾಡಲ್ಲ ಅಂತ ನನಗೆ ತುಂಬ ನಂಬಿಕೆ ಇದೆ. ನೀವು ನನ್ನ ಆಲ್ವೇಸ್ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಈಗಲೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತೀನಿ ಮುಂದೆ ಕೂಡ. ಓಕೆ, ಅದು ಇದಾಗುತ್ತೆ. ಯಾರನ್ನ ಆ ಪ್ರಶ್ನೆ ಕೇಳಿದ್ರೋ ಇದಾಗುತ್ತೆ ನನ್ನ ಆನ್ಸರ್. ಓಕೆ, ಸೊ ಇದರಲ್ಲಿ ಕೊನೆಯಲ್ಲಿ ಆ ಸೋಮು ಎಷ್ಟು ಬುದ್ಧಿವಂತ ಅಂದರೆ, ಕಿಡ್ನ್ಯಾಪ್ ಮಾಡಬೇಕು ಅಂತ ಫೋನ್ ಮಾಡಿದ್ನಲ್ಲ ರಾಜು, ಆ ಪ್ಲೇಸ್ ಪಾಯಿಂಟಲ್ಲೇ ಬಂದಿದ್ದಾನೆ ಅಂತ ಲೆಕ್ಕ ಹಾಕ್ಕೊಳ್ಳೋನಷ್ಟು ಬುದ್ಧಿವಂತ. ಇನ್ನು ಮುಂದೆ ಏನೇನು ಮಾಡ್ತಾನೆ, ಎಷ್ಟೋ ಬುದ್ಧಿವಂತ,
ಎಷ್ಟು ಚಾಲುಕವಂತ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ನೋಡಿ. ಓಕೆ, ಆಮೇಲೆ ಹಗ್ಗ ಜಗಾಟ. ರಾಜು ಸನ್ನಿವೇಶ ಹೆಂಗಿದೆ ಅಂದರೆ, ಕುಮಾರ್ ಹಗ್ಗ ತಂದು ಸೋಮು ಬದಲು ರಾಜನೇ ಕಟ್ಟಿಬಿಡ್ತಾನೆ. ಸುಮ್ಮನೆ ಹೆಂಗೆ ಬರ್ತಾನೆ ಅಂದರೆ ಅವ್ನು ಮೆಟ್ಲು. ಓಕೆ, ಬಂದ್ಬಿಟ್ಟು ಸೋಮುನ ಕಟ್ಟಾಕೋ ಬದಲು ರಾಜನೇ ಕಟ್ಟಾಕ್ಬಿಡ್ತಾರೆ. ಸೆಕೆಂಡ್ ರಾಜು, ಲೇ ಕುಮಾರ್, ಅವನಿಗಲ್ಲೋ ಇವನಿಗೆ ಕಟ್ಟೆ ಅಂದಿದ್ದು, ನೀನು ನನ್ನನ್ನೇ ಕಟ್ಟಿ ಹಾಕಿದೆಯಲ್ಲೋ. ಕುಮಾರ್, ಸಾರಿ ರಾಜು, ಟೆನ್ಷನ್ನಲ್ಲಿ ಯಾರು ಅಂತ ಗೊತ್ತಾಗ್ತಾನೇ ಇಲ್ಲ. ಸೋಮು, ಪರವಾಗಿಲ್ಲ ಬಿಡು ಕುಮಾರ್ ಅವರೇ, ನೀವು ತುಂಬ ಚೆನ್ನಾಗಿ ಹಗ್ಗ ಕಟ್ಟಿದ್ದೀರಾ. ಅಂದ ಹಾಗೆ ಕಿಡ್ನ್ಯಾಪ್ ಮಾಡಿದ ಮೇಲೆ ನನಗೆ ಏನು ಊಟ ಕೊಡ್ತೀರಾ? ಎಷ್ಟು ಚಲಕ ಅಂದ್ರೆ ನೋಡಿ, ಕಿಡ್ನ್ಯಾಪ್ ಮಾಡಾದ್ಮೇಲೆ ಏನು ಮಾಡಬೇಕು ಅಂತ ಅವ್ನು ಈಗಲೇ ಇದು ಮಾಡ್ತಿದ್ದಾನೆ. ಮುಂದೆ ಮಾಡುತ್ತೆ ಈಗ ಒಂದು ಕೇಳಿದಾನಲ್ಲ, ಏನಂತ ಕೇಳಿದಾನೆ, ಅಂದ ಹಾಗೆ ಕಿಡ್ನ್ಯಾಪ್ ಮಾಡಿದ ಮೇಲೆ ನನಗೆ ಏನು ಊಟ ಕೊಡುತ್ತೀರಾ ಅಂತ ನಿಮ್ಗೇನು ಅರ್ಥ ಆಗಿದೆ ಅದು ಕಾಮೆಂಟಲ್ಲಿ ಹಾಕಿ. ರಾಜು, ಊಟನಾ? ಲೇ, ಇದು ಹೋಟ್ಲಲ್ಲ, ಕಿಡ್ನ್ಯಾಪ್ ಅಡ್ಡೆ. ನಿನ್ನ ತಂಟೆಗೆ ಫೋನ್ ಮಾಡಿ 10 ಲಕ್ಷ ಕೇಳ್ತೀನಿ ನೋಡ್ಕೊ. ಸೋಮು, ನಮ್ಮ ತಂದೆ 10 ಲಕ್ಷ ಕೊಡಲ್ಲ ರಾಜನ್ನ, ಬೇಕಿದ್ರೆ 10 kg ಅಕ್ಕಿ ಕೊಡ್ತಾರೆ, ಅದನ್ನೇ ತಗೊಂಡು ಉಪ್ಪಿಟ್ಟು ಮಾಡಿಕೊಂಡು ತಿನ್ನೋಣ. ಕುಮಾರ್, ರಾಜು ಇವನು ಹೇಳೋದು ಸರಿ ಅನಿಸುತ್ತೆ, ನನಗೆ ಉಪ್ಪಿಟ್ಟು ಅಂದರೆ ಇಷ್ಟ. ಓಕೆ, ನಿಮಗೆ ಯಾರಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ಪ್ಲೀಸ್ ಕಮೆಂಟಲ್ಲಿ ಹಾಕಿ ನೋಡೋಣ. ಉಪ್ಪಿಟ್ಟು ನನಗೆ ಫೇವ್ರೇಟ್ ಅಂದರೆ ಗೀ ರೈಸ್. ಆ್ಯಕ್ಚುಲಿ ನನ್ನ ಫೇವ್ರೇಟ್ ಫುಡ್ ಅಂದರೆ ಗೀ ರೈಸ್. ಯಾಕಂದರೆ ತಿನ್ನುವಾಗ ಒಂಥರ ಪ್ರೆಸೆಂಟಾಗಿ ಕಾಮ್ ಆಗಿರುತ್ತೆ ಗೀ ರೈಸು ತುಪ್ಪದ ಹಂಗೆ. ಅದು ನನ್ನ ಓಕೆ, ಕೆಲವ್ರಿಗೆ ದೋಸೆ ಇರುತ್ತೆ, ನನಗೆ ನನಗೆ ಗೀ ರೈಸ್ ಇಷ್ಟ. ಅದರಲ್ಲಿ ಜಾಸ್ತಿ ತಿನ್ನೋದು ಯಾವುದಾದ್ರಲ್ಲಿ ದೋಸೆ ಅಫ್ಕೋರ್ಸ್. ಓಕೆ, ಈಗ ಡಿಮ್ಯಾಂಡ್ ಮತ್ತು ಡೀಲ್. ರಾಜು ಹೀಗೂ ಹಗ್ಗ ಬಿಡಿಸಿಕೊಂಡು ಸೋಮು ಕೈಗೆ ಪ್ಲಾಸ್ಟಿಕ್ ಗನ್ನ ಇಡ್ತಾನೆ. ರಾಜು, ಈಗ ನೋಡಿ ಮಗನೇ, ನಿನ್ನ ಇಂಟರ್ನ್ಯಾಷನಲ್ ರಿಯಲ್ ಎಸ್ಟೇಟ್ ಫೇವರ್ಸ್ ಎಲ್ಲಿವೆ ಅಂತ ಹೇಳು. ಸೋಮು, ರಿಯಲ್ ಎಸ್ಟೇಟ್ ಪೇಪರ್ಸಾ? ಅದು ನನ್ನ ಹತ್ತಿರ ಇಲ್ಲ. ನಾನು ಇವತ್ತು ಬೆಳಗ್ಗೆನೇ ನಮ್ಮ ತೋಟದಲ್ಲಿ ತೆಂಗಿನಕಾಯಿ ಕಿತ್ತು ಮಾರಿ ಬಂದಿದ್ದೀನಿ. ಆ ಲೆಕ್ಕದ ಪುಸ್ತಕ ಬೇಕಾ? ಕುಮಾರ್, ರಾಜು ಇವನು ಕೋಟ್ಯಾಧೀಶನ ಮಗ ಅನಿಸುತ್ತಿಲ್ಲ, ಇವನು ಬರೀ ತೆಂಗಿನಕಾಯಿ ಗಿರಾಕಿ ಅನಿಸುತ್ತೆ. ರಾಜು, ನನ್ನ ಇನ್ಸ್ಟ್ರುಮೆನ್ಷನ್ ಯಾವತ್ತೂ ತಪ್ಪು ಇರಲ್ಲ. ಸೋಮು, ಸುಮ್ಮನೆ ಸತ್ಯ ಹೇಳು, ನಿನ್ನ ಮೈ ಮೇಲೆ ಇರೋ ಈ ಚಿನ್ನದ ಸರ ಎಲ್ಲಿಂದ ಬಂತು? ಸೋಮು, ಇದು ಚಿನ್ನ ಅಲ್ಲ ರಾಜಣ್ಣ, ಇದು ಅಲ್ಲೇ ಸೈಕಲ್ ಚೈನ್ಗೆ ಬಣ್ಣ ಹಚ್ಚಿಕೊಂಡು ಬೇಕಿದ್ದರೆ ಕಚ್ಚಿರೋಡು ಅಲ್ಲೂ ಮುರಿಯುತ್ತೆ ಅಷ್ಟೇ. ಉಲ್ಟಾ ಹೊಡೆದ ಪ್ಲ್ಯಾನ್. ಸಾಲಗಾರರು ಅಥವಾ ಪೊಲೀಸ್ ಸೈರನ್ ಶಬ್ದ ಕೇಳಿಸುತ್ತಾ ಎಡಿಟಿಂಗ್ನಲ್ಲಿ ಮಾಡಿ. ಕುಮಾರ್, ರಾಜು ಪೊಲೀಸ್ ಬಂದರು, ನಾವು ಜೈಲಿಗೆ ಹೋಗೋದು ಗ್ಯಾರಂಟಿ. ಸೋಮು, ಪೊಲೀಸ್ ಅಲ್ಲ ಕುಮಾರ್ ಅವರೇ, ಅದು ನಮ್ಮ ಮನೆಯವರು ನನ್ನನ್ನು ಹುಡುಕಿಕೊಂಡು ಬರ್ತಿದ್ದಾರೆ. ನೀವು ಒಂದು ಕೆಲಸ ಮಾಡಿ, ನನ್ನನ್ನು ನೀವೇ ಕಾಪಾಡಿದ್ರೆ ಅಂತ ಹೇಳ್ತೀನಿ, ನನಗೆ ಸ್ವಲ್ಪ ಕಮಿಷನ್ ಕೊಡಿ ಸಾಕು. ರಾಜು, ಕಿಡ್ನ್ಯಾಪ್ ಮಾಡು ನಮಗೆ ಕಮಿಷನ್ ಕೇಳ್ತೀರಾ? ಯಾರು ನೀವು? ಕಿಡ್ನ್ಯಾಪ್ ಆದವನೋ ಅಥವಾ ಕಿಡ್ನ್ಯಾಪ್ ಮಾಡೋರಿಗೆ ಟ್ಯೂಷನ್ ಕೊಡುವನೋ? ಸೋಮು, ಅಣ್ಣ, ಈಗಿನ ಕಾಲದಲ್ಲಿ ಎಲ್ಲವೂ ಬಿಸ್ನೆಸ್. ಈಗಿನ ಕಾಲದಲ್ಲಿ ಎಲ್ಲವೂ ಬಿಸ್ನೆಸ್. ಸರಿ, ಈಗ ಅವರು ಬಂದರು, ನೀವಿಬ್ಬರು ಹೀರೋ ಥರ ಆ್ಯಕ್ಟ್ ಮಾಡಿ. ರಾಜು, ಲೇ ಕುಮಾರ, ಓಡಿ, ಇವನನ್ನು ಕಿಡ್ನ್ಯಾಪ್ ಮಾಡೋ ಬದಲು ನಾವು ಕಾಡಿಗೆ ಹೋಗಿ ಮಂಗಗಳನ್ನು ಕಿಡ್ನ್ಯಾಪ್ ಮಾಡೋಣ ವಾಸಿ. ಕುಮಾರ್, ನನ್ನನ್ನು ಕರ್ಕೊಂಡು ಹೋಗು ರಾಜು. ಸೋಮು ಕ್ಯಾಮರಾ ನೋಡಿ ನಗುತ್ತಾ ಬೋಂಡ ತಿನ್ನೋದು ಶುರು ಮಾಡ್ತಾನೆ. ಸೊ ನಿಮಗೆ ಯಾಕೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ. ಹಾಗೂ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಈ ಥರ ಹೊಸ ತರ್ತಿರ್ತೀನಿ. ನಿಮ್ಮ ಸಪೋರ್ಟ, ನಿಮ್ಮ ಬೆಂಬಲ ಹೀಗೆ ಇರಲಿ ಜನರೇ, ಹೀಗೆ ನನ್ನ ಕಾಪಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ, ನನಗೆ ಸಪೋರ್ಟ್ ಮಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಧನ್ಯವಾದಗಳು ನೋಡಿದ್ದಕ್ಕೆ.